ನಾನು ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣದ ಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯಯುತವಾಗಿರೆಂದು ಮಾಡುತ್ತೇನೆಂದು ಶ್ರೀ ಗಂಗಾಧರ ಅಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ದೃಢೀಕರಣವನ್ನು ಮಾಡುತ್ತೇನೆ. ನಾನು ಡಿ.ಕೆ. ಶಿವಕುಮಾರ್ ಎಂಬ ಹೆಸರು ನಾನು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವಾದಂಥ ಅಥವಾ ನನ್ನ ತಿಳಿಯ ಬಯಸುವ ಯಾವುದೇ ವಿಷಯವನ್ನು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಯುಕ್ತ ನಿರ್ವಹಣೆ ಅಗತ್ಯಬಹುದಾದಂಥ ಸಂದರ್ಭಗಳಲ್ಲದೆ ಅನ್ಯಥಾ ಯಾವುದೇ ವ್ಯಕ್ತಿ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ಗಂಗಾಧರ ಅಜ್ಜರ ಹೆಸರಿನಲ್ಲಿ ನಾನು ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ದೃಢೀಕರಣ ಮಾಡುತ್ತೇನೆ. तो आप ये तस्वीरें देखिए, डी.के. शिव कुमार ने भी अपने ओहदे का हलफ लिया। तो 9वीं बार कर्नाटका के यानी 9वें डेप्यूटी सीएम बने हैं डी.के. शिव कुमार। और आपको बताते चले कांग्रेस की तरफ से प्रेसिडेंट भी है, कर्नाटका पीसीसी के प्रेसिडेंट भी रह चुके हैं डी.के. शिव कुमार और आगे भी रहेंगे। 2020 से वो कर्नाटका पीसीसी के प्रेसिडेंट का ओहदा भी संभाले हुए हैं और साथ ही साथ गवर्नमेंट ऑफ कर्नाटका में कैबिनेट मिनिस्टर भी रह चुके हैं 2014 से लेकर 2019 तक। और कनकपुरा कॉन्स्टिट्यूएंसी से वो अपनी नुमाइंदगी करते हुए नजर आते हैं, अवाम की नुमाइंदगी करते हैं और बेहतरीन जीत के साथ तकरीबन 1 लाख से ज्यादा वोटों से डी.के. शिव कुमार ने जीत हासिल की थी। और आपने वो मोमेंट भी देखा था जब ये ऐलान किया गया था कि डी.के. शिव कुमार 1 लाख से ज्यादा वोटों से जीत हासिल कर चुके हैं। वो खास लम्हा था जब डी.के. शिव कुमार ने जो मेहनत का अपना फल लिया था, उस वक्त काफी जज्बाती नजर आए थे और तमाम तर आवाम का शुक्रिया अदा करते हुए नजर आए थे। तो 30 साल की उम्र में कर्नाटक के वजीर बने हैं डी.के. शिव कुमार और दर्जे सचिवरागी अधिकार पद ಹಾಗೂ ಗೋಪ್ಯತಾ ಪ್ರಮಾಣ ವಚನ